ಬ್ಯಾಕ್ ಟು ಮೈ ಚಾನಲ್ ಶಶು ಕ್ರಿಕ್ ಬ್ಲಾಗ್ಸ್. ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಪ್ರಿವಿಡೆಗೆ ಸ್ವಾಗತ ಸುಸ್ವಾಗತ. ಸೊ ಇಲ್ಲಿಂದ ಸೂಪರ್ ಏಟ್ ಸ್ಟಾರ್ಟ್ ಆಗ್ತದೆ. ನನ್ನ ಪ್ರಕಾರ ಅಂತೂ ಅಸಲಿ T20 ವರ್ಲ್ಡ್ ಕಪ್ ಇಲ್ಲಿಂದ ಶುರು ಆಗ್ತಾ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಈ ಮ್ಯಾಚ್ ಬಂದ್ಬಿಟ್ಟು ಕೈನಿಂಗ್ಸ್ಟನ್ ಓವಲ್ ನಡೆಯುತ್ತೆ. ದಟ್ ಟಪ್ಪ ಪಿಚ್ ನಾಸಾ ಕ್ರಿಕೆಟ್ ಸ್ಟೇಡಿಯಂ ದಾಟ್ಕೊಂಡು ನಾವು USA ದಾಟ್ಕೊಂಡು ಕೆರೆಬಿಯನ್ ಐಲ್ಯಾಂಡ್ಸ್ ಬಂದಿದ್ದೀವಿ. ಸೊ ಆ ಟಪ್ಪ ಪಿಚ್, ಆ ನಾಸಾ ಕ್ರಿಕೆಟ್ ಸ್ಟೇಡಿಯಂ ಅಂತ ಪಿಚ್ ಅಂತೂ ನಮ್ಗೆ ಸಿಗಲ್ಲ, ಅದಂತೂ ಗ್ಯಾರಂಟಿ ಕೊಡ್ತೀನಿ. ಸೊ ಇಲ್ಲಿ ಸ್ಲೋ ಅಂಡ್ ಬೌನ್ಸ್ ಇರುತ್ತೆ, ಬೌಲರ್ಸ್ ಹೆಲ್ಪ್ ಇರುತ್ತೆ, ಲೋ ಸ್ಕೋರ್ಸ್ ಬರುತ್ತೆ, ಬಟ್ ಒಪ್ಕೊಳ್ಳೋಣ, ಬಟ್ ಅದಂತ ಡಪ್ಪ ಪಿಚ್ ಅಂತೂ ಸಿಗಲ್ಲ, ಅದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕೈನಿಂಗ್ಸ್ಟನ್ ಓವರ್ ಅಲ್ಲಿ ಪಿಚ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಇಲ್ಲಿ ಬ್ಯಾಲೆನ್ಸ್ ವಿಕೆಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಬ್ಯಾಟಿಂಗ್ ಟ್ರ್ಯಾಕ್ ಅಂತಲೇ ಹೇಳೋಕ್ಕಾಗಲ್ಲ, ಕಂಪ್ಲೀಟ್ ಬೌಲರ್ಸ್ ಗೆಲ್ಬಿಡ್ತಪ್ಪ. ಇಲ್ಲಿ ಬ್ಯಾಟಿಂಗ್ ಆಡೋಕ್ಕಂತ ಬ್ಯಾಟ್ಸ್ಮನ್ಸ್ಗಳೆಲ್ಲ ಭಯ ಪಡ್ಬಿಡ್ತಾರೆ, ಅನ್ಪ್ಲೇಯಬಲ್ ಆಗೋಗುತ್ತೆ ಅಂತ ಅನ್ನೋ ರೀತಿಯೂ ಇರಲ್ಲ. ಬ್ಯಾಲೆನ್ಸ್ಡ್ ವಿಕೆಟ್ ಇರುತ್ತೆ, 160 to 170 ಹೋಗೋ ಪಿಚ್ ಆಗುತ್ತೆ. ಸೊ ಈವನ್ ಆಗಿರುತ್ತೆ. ಆಸ್ ಎ ಸ್ಪಿನ್ನರ್ಸ್ ಅದೇ ರೀತಿ ಹೆಲ್ಪ್ ಇರುತ್ತೆ, ಅದೇ ರೀತಿ ಫಾಸ್ಟ್ ಬೌಲರ್ಸ್ ಅದೇ ರೀತಿ ಹೆಲ್ಪ್ ಇರುತ್ತೆ. ಮೇ ಬಿ ಸ್ವಲ್ಪ ಹೆಚ್ಚು ಸ್ಪಿನ್ನರ್ಸ್ಗೆ ಹೆಲ್ಪ್ ಇರುತ್ತೆ ಈ ಪಿಚ್ಚಲ್ಲಿ. ಬಟ್ ಆದರೂ ಮೊದಲೇ ಹೇಳ್ದಂಗೆ ಕಂಪ್ಲೀಟ್ ಈವನ್ ಗ್ರೌಂಡ್ ಆಗೇ ಇರುತ್ತೆ. ಕಂಪ್ಲೀಟ್ ಬ್ಯಾಟಿಂಗ್ ಪ್ಯಾರಡೈಸ್ ಥರನೇ ಇಲ್ಲಿ ಕಂಪ್ಲೀಟ್ ಬೌಲರ್ಸ್ಗೆ ಹೆಲ್ಪ್ ಬ್ಯಾಲೆನ್ಸ್ ವಿಕೆಟ್ ಸಿಗುತ್ತೆ. ಸೊ ಇಲ್ಲಿ ಯಾವುದೇ ಕ್ಯಾಪ್ಟನ್ ಟಾಸ್ಕ್ ಇದ್ರು ಸೊ ಚೇಸಿಂಗ್ ಮಾಡೋಕ್ಕೆ ನೋಡ್ತಾರೆ. ಮಾಯಿಶ್ಚರ್ ಮಾರ್ನಿಂಗ್ ನಮ್ಗೆ ನೈಟ್ ಅಲ್ಲ, ಸೊ ಅಲ್ಲಿ ಮಾರ್ನಿಂಗ್ ಮ್ಯಾಚಿಂದ ಮಾಯಿಶ್ಚರಿಂದ ಸೊ ಫಾಸ್ಟ್ ಬೌಲರ್ಸ್ಗೆ ಹೆಲ್ಪ್ ಇರೋ ಕಂಡೀಷನ್ಸ್ ಇರುತ್ತೆ. ಅದರಿಂದ ಯಾವುದೇ ಕ್ಯಾಪ್ಟನ್ ಟಾಸ್ಕ್ ಇದ್ರು ಚೇಸಿಂಗ್ ಮಾಡೋಕ್ಕೆ ನೋಡ್ತಾರೆ. ಅದರಲ್ಲಿ ಸ್ಕೋರ್ ಬೋರ್ಡ್ ಮೇಲೆ ಆ ಸ್ಕೋರ್ ಎಷ್ಟಂತ ಗೊತ್ತಿದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡೋರು ಪ್ಲಾನ್ ಮಾಡಿಕೊಂಡು ಚೇಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಸ್ಕೋರ್ ಬೋರ್ಡ್ ಗೊತ್ತು, ಇಷ್ಟೇ ಸ್ಕೋರ್ ಅಂತ ಗೊತ್ತಲ್ಲ, ಅದರಿಂದ ಅದನ್ನು ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬೇಕಾದ್ರೆ ಹೊಡ್ಕೋಬೋದು. ಸೊ ಅದರಿಂದ ಅದು ಒಂದು ಪಿಚ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ಬೌಲಿಂಗ್ ಮಾಡ್ತಾ ಇದ್ದಾಗ ನೋಡ್ಬೋದು. ಅದರಿಂದ ಯಾವುದೇ ಕ್ಯಾಪ್ಟನ್ ಟಾಸ್ಕ್ ಇದ್ರೂ ಚೇಸಿಂಗ್ ಮಾಡೋಕ್ಕೆ ನೋಡ್ತಾರೆ. ಸೊ ನೆಕ್ಸ್ಟ್ ಅಫ್ಘಾನಿಸ್ತಾನ ಬಗ್ಗೆ ಮಾತಾಡಬೇಕು ಅಂದರೆ, ಸೊ ಅಫ್ಘಾನಿಸ್ತಾನ ಮೈನ್ ಸ್ಟ್ರೆಂತ್ ಏನಪ್ಪ ಅಂದರೆ ಅವ್ರ ಕಂಪ್ಲೀಟ್ ಬೌಲಿಂಗ್ ಅಟ್ಯಾಕ್ ಅಂತ ಹೇಳ್ಬೋದು. ಕಂಪ್ಲೀಟ್ ಅಂತ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಆಸ್ ಎ ಲೆಗ್ ಸ್ಪಿನ್ನರ್ ಆಗಿ ರಶೀದ್ ಖಾನ್ ಇದ್ದಾರೆ, ಆಸ್ ಎ ಆಫ್ ಸ್ಪಿನ್ನರ್ ಆಗಿ ಮೊಹಮ್ಮದ್ ನಬಿ ಇದ್ದಾರೆ, ಆಸ್ ಎ ಮಿಸ್ಟ್ರಿ ಬೌಲರ್ ಬೇಕಾ ನಿಮಗೆ ನೂರ್ ಅಹ್ಮದ್ ಇದ್ದಾರೆ. ಸೊ ಆಸ್ ಎ ಸೇಮ್ ಅದೇ ರೀತಿ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ ಫಜಲ್ ಫರೂಕ್ ಅಂದ್ರೆ ಎಕ್ಸ್ಟ್ರೀಮ್ ಸಕ್ಕತ್ತಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ ಈ T20 ವರ್ಲ್ಡ್ ಕಪ್ ಅಲ್ಲಿ. ನವೀನ್ ಉಲ್ ಹಕ್ ಆಗಿರ್ಬೋದು, ಗುಲ್ಬದ್ ನೈಬ್ ಆಗಿರ್ಬೋದು, ಎಕ್ಸ್ಟ್ರೀಮ್ ಅವ್ರು ಫಾಸ್ಟ್ ಬೌಲಿಂಗ್ ಆಗಿರ್ಬೋದು, ಸ್ಪಿನ್ನರ್ಸ್ ಆಗಿರ್ಬೋದು. ಬೌಲಿಂಗ್ ಡಿಪಾರ್ಟ್ಮೆಂಟ್ ಅವ್ರ ಸ್ಟ್ರೆಂತ್ ಅಂತ ಹೇಳ್ತೀನಿ. ಏನಾದ್ರು ಅವ್ರ ವೀಕ್ನೆಸ್ ಏನಾದ್ರು ಬಂದ್ಬಿಟ್ರೆ ಕಂಪ್ಲೀಟ್ ಆಗಿ ಅವ್ರ ಬ್ಯಾಟಿಂಗ್ ಅಂತ ಹೇಳ್ತೀನಿ. ಗುರ್ಬಾಜ್ ಅವ್ರು ಮೈನ್ಲಿ ಡಿಪೆಂಡ್ ಯಾವತ್ತೂ ಆಗ್ತಾರೆ ಗುರ್ಬಾಜ್ ರನ್ಸ್ ಮಾಡಿದ್ರೆ ಅಫ್ಘಾನಿಸ್ತಾನ್ ಬ್ಯಾಟಿಂಗ್ ಹಿಂಗಿರುತ್ತೆ. ಗುರ್ಬಾಜ್ ಫ್ಲಾಪ್ ಆದರೆ ಕಂಪ್ಲೀಟ್ ಆಗಿ ಅವ್ರ ಗ್ರಾಫ್ ಡೌನ್ ಆಗೋಗುತ್ತೆ. ಸೊ ಮೇನ್ಲಿ ಡಿಪೆಂಡ್ ಅನ್ನೋ ಗುರ್ಬಾಜ್ ಅಂತಾನೆ ಹೇಳ್ಬೋದು. ಅದೇ ರೀತಿ ಇಬ್ರಾಹಿಂ ಜದ್ರಾನ್ ಅಂತಾನೆ ಹೇಳ್ಬೋದು. ಸೊ ಅವ್ರ ವೀಕ್ನೆಸ್ ಏನಪ್ಪಾ ಅಂದ್ರೆ ಬ್ಯಾಟಿಂಗ್. ಸೊ ಗುರ್ಬಾಜ್ ರನ್ಸ್ ಮಾಡಲೇಬೇಕು. ಗುರ್ಬಾಜ್ ಬೇಗ ವಿಕೆಟ್ ಬಿಟ್ರೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ಸೊ ಅವ್ರ ಮ್ಯಾಚಸ್ ಗೆದ್ದಿದ್ದಾರೆ ಅಂದರೆ ಅದು ಪಕ್ಕ ಬೌಲಿಂಗ್ ಇಂದಾನೆ. ಬಟ್ ಸ್ವಲ್ಪ ಬ್ಯಾಟಿಂಗಲ್ಲಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂದರೆ ಅದು ಗುರ್ಬಾಜ್ ಅಂತಲೇ ಹೇಳ್ಬೋದು. ವೆಸ್ಟ್ ಇಂಡೀಸ್ ಮೇಲೆ ಬಿಟ್ಟರೆ, ವೆಸ್ಟ್ ಇಂಡೀಸ್ ಮೇಲೆ ತಕ್ಕೊಟ್ಬಿಟ್ರೆ ಇನ್ನು 3 ಮ್ಯಾಚಸ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸಮಥಿಂಗ್ 80 runs 70 runs ಎಲ್ಲ ಪ್ಲಸ್ ರನ್ಸ್ ಹೊಡೆದಿದ್ದಾರೆ. ಸೊ ಸಖತ್ ಫಾರ್ಮ್ ಅಲ್ಲಿದ್ದಾರೆ. ಸೊ ಇಂಡಿಯಾಗೆ ಗುರ್ಬಾಜ್ ವಿಕೆಟ್ ತೆಗೆಯೋದು ಮೇಯ್ನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಮ್ಮ ಟೀಮ್ ಇಂಡಿಯಾ ಕಡೆ ಬಂದುಬಿಟ್ರೆ, ನಮ್ಮ ಟೀಮ್ ಇಂಡಿಯಾಗೆ ಜಾಸ್ತಿ ಪ್ರಾಬ್ಲಮ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ನಾವು ಗ್ರೂಪಲ್ಲಿ ಟಾಪ್ ಗೆದ್ದಿದ್ದೀವಿ, 4 ಮ್ಯಾಚ್ ಆಡಿದ್ದು, ಒಂದು ವಾಶ್ಔಟ್ ಆಗಿದ್ರು, 3 ಗೆದ್ದಿದ್ದೀವಿ ಅಂತ ಹೇಳ್ಬೋದು. ಬಟ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬೋದು. ಏನಪ್ಪ, ವಿರಾಟ್ ಕೊಹ್ಲಿ ಫಾರ್ಮ್ ಆಗಿರ್ಬೋದು, ರೋಹಿತ್ ಶರ್ಮಾ ಫಸ್ಟ್ ಮ್ಯಾಚ್ ಐರ್ಲೆಂಡ್ ಮೇಲೆ ಬಿಟ್ಟರೆ ಇನ್ನು ಕಂಪ್ಲೀಟ್ ಬೇರೆ ಮ್ಯಾಚಸ್ ಎಲ್ಲ ಫ್ಲಾಪ್ ಆದರು. ನೆಕ್ಸ್ಟ್ ರವೀಂದ್ರ ಜಡೇಜಾ ವಿತ್ ಬ್ಯಾಟ್ ವಿತ್ ಬಾಲ್ ಎರಡರಲ್ಲೂ ಫ್ಲಾಪ್ ಆಗ್ತಾ ಇದ್ದಾರೆ. ಐ ಮೀನ್ ಫ್ಲಾಪ್ ಅಂದರೆ ಅವ್ರಿಗೆ ಚಾನ್ಸು ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಬೌಲಿಂಗಲ್ಲಿ ಆ ರೇಂಜ್ ಪ್ರೂವ್ ಮಾಡ್ಕೊಳ್ಳೋಕ್ಕೂ ಸಿಕ್ಕಿಲ್ಲ, ಬ್ಯಾಟಿಂಗಲ್ಲಿ ಒಂದೊಂದು ಮ್ಯಾಚ್ ಸಿಕ್ಕಿದ್ರೆ ಡಕ್ಔಟ್ ಆಗಿದ್ದಾರೆ. ಸೊ ಮೇನ್ ಈ ಇಂಥ ಪಿಚರ್ಸಲ್ಲಿ ಜಡೇಜಾ ಜಾಸ್ತಿ ಕ್ರೂಷಿಯಲ್ ಆಗ್ತಾರೆ. ಸೊ ಜಡೇಜಾ ಮ್ಯಾಚ್ ಪ್ರಾಕ್ಟೀಸ್ ಎಷ್ಟಿದೆ, ಆ ಮ್ಯಾಚ್ ಟೈಮ್ ಎಷ್ಟಿದೆ ಅನ್ನೋದು ಈ ಮ್ಯಾಚ್ ನೋಡ್ಬೇಕಾಯ್ತು. ಕೆನಡಾ ಮೇಲೆ ಮ್ಯಾಚ್ ಏನಾದ್ರು ಆಗಿದ್ರೆ ಸೊ ಕೆಲವೊಂದು ಕ್ವಶನ್ ಆನ್ಸರ್ ಸಿಗ್ತಾ ಇತ್ತು. ಸೊ ಕೆನಡಾ ಮ್ಯಾಚ್ ವಾಶ್ಔಟ್ ಆಗೋದ್ರಿಂದ ಸೊ ಈ ಮ್ಯಾಚ್ ಮೇಲೆ ಪ್ರೆಷರ್ ಜಾಸ್ತಿ ಬಿಟ್ಟಿದೆ. ಅದು ನಮ್ಮ ಇಂಡಿಯನ್ ಪ್ಲೇಯರ್ಸ್ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಮತ್ತು ರೋಹಿತ್ ಶರ್ಮಾ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಶಿವಮ್ ಡುಬೆ ಚೆನ್ನಾಗಿ ಆಡಿದ್ರು, ಅಷ್ಟು ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇದೆ. ಶಿವಮ್ ಡುಬೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ನೆಕ್ಸ್ಟು ರವೀಂದ್ರ ಜಡೇಜಾ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನೋಡ್ಬೇಕು. ಸೊ ಇವೆಲ್ಲ ಕ್ವಶನ್ಸ್ ಇದೆ, ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಇಲ್ಲ. ಸೊ ಇವೆಲ್ಲ ಇಂಡಿಯಾಗೆ ಕ್ವಶನ್ ಮಾರ್ಕ್ ಇದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಸ್ಟ್ರೆಂತ್ ಬಗ್ಗೆ ಮಾತಾಡ್ರೆ, ಜಸ್ಪ್ರೀತ್ ಬುಮ್ರಾ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ, ಹರ್ಷದೀಪ್ ಸಿಂಗ್ ಯಾವ ರೀತಿ ಬೌಲಿಂಗ್ ಮಾಡ್ತಾ ಇದ್ದಾರೆ, ಅಕ್ಷರ್ ಪಟೇಲ್ ಚಾನ್ಸ್ ಸಿಕ್ಕಿದಾಗಲ್ಲಿ ಯಾವ ರೀತಿ ಬೌಲಿಂಗ್ ಮಾಡ್ತಾ ಇದ್ದಾರೆ, ಇವನ್ ಸಿರಾಜ್ ಚಾನ್ಸ್ ಸಿಕ್ಕಿದಾಗ ಯಾವ ರೀತಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಸಕ್ಕತ್ತಾಗಿದೆ. ಬ್ಯಾಟಿಂಗ್ ಬಗ್ಗೆ ಮಾತಾಡಬೇಕು, ಸೂಪರ್ ಮ್ಯಾನ್ ರಿಷಬ್ ಪಂತ್ ಯಾವ ರೀತಿ ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಮ್ಯಾಚ್ ವಿನ್ನರ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಫಿಯರ್ಲೆಸ್ ಆಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಅದು ಟೀಮ್ ಇಂಡಿಯಾಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಪ್ಪ
ಈ ರೇಂಜ್ಗೆ ಎಲಿವೇಶನ್ ಕೊಡ್ತಾ ಇದ್ದೀನಿ ಅಂದರೆ ಟೀಮ್ ಇಂಡಿಯಾ ನೀವು ಯಾವತ್ತೂ ಬೇಕಾದ್ರೆ ಫಾಸ್ಟ್ ರೆಕಾರ್ಡ್ ತೆಗೆದು ಗಮನಿಸಿ, ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂದರೆ ಟೀಮ್ ಇಂಡಿಯಾ ಬಿದ್ದೋಗುತ್ತೆ. ಸೊ ಅವ್ರು ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಅಂದ್ರೂ ಈ ರೇಂಜ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂದರೆ ಅದು ರಿಷಬ್ ಪಂತ್ನ ಸಾಧ್ಯ ಅಂತ ಹೇಳ್ಬೋದು. ಸೊ ಅವ್ರು ಬಿಟ್ಟು ಬೇರೆಯವ್ರ ಪರ್ಫಾರ್ಮೆನ್ಸ್ ಕೊಡೋದು ಟೀಮ್ ಇಂಡಿಯಾ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು. ಸೊ ಆ ರಿಸಲ್ಟ್ ಇವಾಗ ಬರ್ತಾ ಅಂತೀನಿ ಹೇಳ್ಬೋದು. ರಿಷಬ್ ಪಂತ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಸೂರ್ಯಕುಮಾರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಸೂಪರ್ 8 ವಾರ್ಮ್ ಅಪ್ ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟರು. ಅದೇ ರೀತಿ ಇಲ್ಲಿ ಪರ್ಫಾರ್ಮೆನ್ಸ್ ಏನೋ ಸ್ವಲ್ಪ ಹಂಗೆ ಎಕ್ಸ್ಟ್ರೀಮ್ ಮಾಡಿದ್ರೆ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಸೊ ಟೀಮ್ ಇಂಡಿಯಾಗಿದೆ ಸ್ಟ್ರೆಂತ್. ರಿಷಬ್ ಪಂತ್ ಫಾರ್ಮ್, ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ, ಸೂರ್ಯಕುಮಾರ್ ಯಾದವ್ ಯಾವ ರೀತಿ ಫಾರ್ಮಲ್ಲಿ ಇದ್ದಾರೆ ಅನ್ನೋದು. ಸೊ ವೀಕ್ನೆಸ್ ಅಂತೇನಿಲ್ಲ, ಮೊದಲೇ ಹೇಳಿದಂಗೆ ಕ್ವಶನ್ ಮಾರ್ಕ್ಸ್ ಮಾತ್ರ ಟೀಮ್ ಇಂಡಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಟೀಮ್ ಇಂಡಿಯಾಗೆ ಆಫ್ಘಾನಿಸ್ತಾನ ಬೀಟ್ ಮಾಡೋದು ಅಷ್ಟು ಕಷ್ಟ ಆಗಲ್ಲ ಅಂತ ಅನ್ಕೊಂತೀನಿ. ಬಟ್ ಅವ್ರು ಎನಿ ಡೇ ಅಪ್ಸೆಟ್ ಮಾಡೋ ಕ್ಯಾಪಬಿಲಿಟಿ ಆಫ್ಘಾನಿಸ್ತಾನ್ಗಿದೆ. ಅವರು ಮೇನ್ಲಿ ಆ ಸ್ಪಿನ್ ಡಿಪಾರ್ಟ್ಮೆಂಟಿಂದ ಅಂತ ನಾನು ಹೇಳ್ತೇನೆ. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು, ಅಪ್ಸೆಟ್ ಮಾಡೋ ಚಾನ್ಸಸ್ ಇದೆ ಇಂಡಿಯಾನ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡ್ತೀವಿ. ಸೊ ಮರ್ತೋಗ್ಬೇಡಿ, ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅಲ್ಲೇ ಇಟ್ಕೊಳ್ಳಿ. ಅವಾಗ ನಾನು ಮಾಡೋ ನೋಟಿಫಿಕೇಶನ್ ಬರುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋಲಿ. ಬೈ ಬೈ ಗಾಯ್ಸ್.